ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಸ್ವಿಫ್ಟ್ ಡಿಸೈರು ಟೂರು ಎಲ್ಲೋ ಬೋರ್ಡ್ ಗಾಡಿ 2016 ಮಾಡಲ್ ಗಾಡಿ, ಒಳ್ಳೆ ಚೆನ್ನಾಗಿರೋ ಗಾಡಿ ಸೇಲೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕು ಅಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ಈ ಗಾಡಿದು ಡೀಟೇಲ್ಸ್ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಡೀಟೇಲ್ಸ್ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರು ಸಹ ಕಾಣಿಸುತ್ತೆ. ನಿಮಗೆ ಡೈರೆಕ್ಟ್ ನೀವು ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಗಾಡಿ ಸೇಲ್ ಆದಮೇಲೆ ನಂಬರ್ ಡಿಲೀಟ್ ಮಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ. ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ವೀಡಿಯೋ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದರೆ ಮಾತ್ರ ಈ ಗಾಡಿದು ಡೀಟೇಲ್ಸ್ ಎಲ್ಲ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಗಾಡಿ ಡೀಟೇಲ್ಸ್ ಎಲ್ಲ ನೋಡೋಕ್ಕೂ ಮುಂಚೆ ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದು ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ಯಾಕಂದರೆ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರಿಗೆ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ, ಕಾಲ್ ಮಾಡಿಬಿಡಿ. ಏನೇ ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸಿದರೆ ಅವ್ರು ಏನೇನು ಹೇಳ್ಯಾರಂತೆ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವೀಡಿಯೋನ ಪೂರ್ತಿಯಾಗಿ ನೋಡಿ. ಸರ್ ಅದು ಗಾಡಿ ಸರ್ ಗಾಡಿ ಸೇಲಿ ಕಳಿಸಿದ್ರಲ್ಲ, ಯಾವುದದು? ಸರ್ ಇದು ಸ್ವಿಫ್ಟ್ ಡಿಸೈರ್ ಟೂರ್ ಸರ್ ಅದು. ಟೂರು. ಹಾಂ, ಟೂರ್ ಗಾಡಿ 2016 ಮಾಡಲು. 2016 ಮಾಡಲು ಅಕ್ಟೋಬರು. ಓಕೆ. ಓನರ್ ಎಷ್ಟು ಯಾರು ಸರ್? ಸರ್ ಥರ್ಡ್ ಓನರ್ ಸರ್. ನಾನು ತಗೊಂಡು ಗಾಡಿ ಸರ್ 6 ಮಂತ್ ಆಯ್ತು ಅದು ಗಾಡಿ ತೊಗೊಂಡು. ಅದು ಸೆಕೆಂಡ್ ಓನರ್ ಥರ್ಡ್ ಓನರ್ ಆಯಿತು. ಓಕೆ ಸರ್ ತಗೊಂಡು ಒಂದು 6 ಮಂತ್ ಆಗಿದೆ ಸರ್. ಇದು ಟೈರ್ ಹಾಕ್ಸಿ ಒಂದು 6 ಮಂತ್ ಟೈರ್ ಆಗಿದೆ. ಹೊಸ ಟೈರ್ ಹಾಕ್ಸಿದ್ದೀನಿ, ಒಂದು 6 ಮಂತ್ ಆಗಿದೆ. ಆಮೇಲೆ ಇನ್ನು 7 ಮಂತ್ ಇನ್ಸೂರೆನ್ಸ್ ಇದೆ ಸರ್. ಒಂದು 60,000 ಗಾಡಿ ರೆಡಿ ಮಾಡಿಸಿದ್ವಿ ಸರ್. ಗಾಡಿ ತಗೊಂಡಾಗ ಸ್ವಲ್ಪ ಸಮಸ್ಯೆ ಇತ್ತು, ನಮ್ಗೆ ಗೊತ್ತಾಗ್ದಲ್ಲಿ ತೊಗೊಬಿಟ್ವಿ. ಸೊ ತಗೊಂಡಿದ ಮೇಲೆ ಟೈರ್ ಹೋಗಿದ್ದು, ಆಮೇಲೆ ಇದು ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿತ್ತು, ಸ್ವಲ್ಪ ಒಂದು ಸುಮಾರು ರಿಪೇರಿ ಇತ್ತು. ಸೊ ಅದು ಸಹ ಫುಲ್ ನೀಟಾಗಿ ರೆಡಿ ಮಾಡಿಸಿದ್ವಿ, ಎಲ್ಲ ರೆಡಿ ಮಾಡಿಸಿ ಗಾಡಿ ಚೆನ್ನಾಗಿದೆ ಸರ್. ಬೇಕಾದ್ರೆ ಬಂದು ನೋಡ್ಕೊಬಿಟ್ಟು ಗಾಡಿಯ ಚೆಕ್ ಮಾಡ್ಕೊಂಡು ಕಂಡೀಷನ್ ಎಲ್ಲ ನೋಡಿದ ಮೇಲೆ ಅವರು ತೊಗೋಬೋದು, ಸಮಸ್ಯೆ ಇಲ್ಲ ಸರ್. ಓಕೆ. ಎಷ್ಟು ಓಡಿ ಸರ್ ಗಾಡಿದು? ಸರ್ ಒಂದು 2 ಲ್ಯಾಕ್ ಹೊಡಿದೆ ಸರ್, 2 ಲಕ್ಷ ಹೊಡಿದೆ. ಓಕೆ. ಡೀಸೆಲ್ ಗಾಡಿ ಅಲ್ವಾ ಇದು? ಹಾಂ ಸರ್, ಡೀಸೆಲ್ ಗಾಡಿ ಇದು. ಓಕೆ. ಈಗ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಾವಾ? ಹಾಂ ಸರ್, ಇದು ಡಾಕ್ಯುಮೆಂಟ್ ರನ್ನಿಂಗ್ ಇದೆ, ಬಟ್ ಟ್ಯಾಕ್ಸ್ ಸ್ವಲ್ಪ ಲ್ಯಾಪ್ಸ್ ಆಗಿದೆ. FC ಇದೆ, ಇನ್ಸೂರೆನ್ಸ್ 7 ಮಂತ್ ಇನ್ಸೂರೆನ್ಸ್ ಇದೆ ಸ್ಟಿಲ್ಲು. ಒಂದು ಹೊಸ ಟೈರ್ 4 ಹೊಸ ಟೈರ್ ಇದ್ದಾವೆ. ಓಕೆ. ಗಾಡಿ ಸರ್ ಕಂಡೀಷನ್ ಚೆನ್ನಾಗಿದೆ ಗಾಡಿ. ಗಾಡಿ ಇದು ಓಲೋಬರ್ ಓಡ್ತಾ ಇದೆ, ಈಗ ಪ್ರೆಸೆಂಟ್ ಓಡ್ತಾ ಇದೆ. ಸೊ ಅದು ನಮ್ಮ ಬಾಮೈದವ್ರು ಓಡಿಸ್ತಿದ್ದಾರೆ ಗಾಡಿ. ಗಾಡಿ ಓನರ್ ನಾನೇ. ನಮ್ಮ ಬಾಬೈದು ನಾವು ಗೌರ್ಮೆಂಟ್ ಅಫಿಷಿಯಲ್ ನಾವು. ಓಕೆ. ಅವರು ನಮ್ಮ ಬಾಮೈದ ಇದು ಡಿಪ್ಲೊಮಾ ಮಾಡಿದ್ದಾರೆ, ಅದು ಡಿಪ್ಲೊಮಾ ಫೇಲ್ ಆಗಿತ್ತು. ಸೊ ಕಟ್ ಬರೆದ್ರು, ಈಗ ಪಾಸ್ ಆಗಿದೆ. ಸೊ ಅದಕ್ಕೆ ಅವರು ಡಿಪ್ಲೊಮಾ ಜಾಯ್ನ್ ಆಗೋಕ್ಕೋಸ್ಕರ ಇದು ನೆಕ್ಸ್ಟು ಇದು ಎಜುಕೇಷನ್ ಮಾಡೋಕ್ಕೋಸ್ಕರ ಗಾಡಿ ಸೇಲ್ ಮಾಡ್ತಿದ್ದೀವಿ. ಓಕೆ. ಓಕೆ. ಈ ಗಾಡಿ ಇರೋ ಲೊಕೇಶನ್ ಸರ್? ಸರ್ ಗಾಡಿ ಇರೋದು ಲೊಕೇಶನ್ನು? ಸರ್ ಇದು ಬಾಪೂಜಿ ನಗರ, ಬೆಂಗಳೂರು ಸರ್. ಬಾಪೂಜಿ ನಗರ, ಬೆಂಗಳೂರು. ಹಾಂ ಹೌದು ಸರ್. ಓಕೆ. ಏನಾದರೂ ಸರ್ ಗಾಡಿ ರೇಟು? ಸರ್ ಗಾಡಿ ಸರ್ ನಾವು ತಗೊಂಡು ಸರ್ 318 ತಗೊಂಡು 6 ಮಂತ್ ಆಗಿದೆ. ಸರ್ ನಾವೊಂದು 290 ಕೊಡ್ತೀವಿ ಸರ್. 2,90,000. ಹಾಂ ಸರ್, ಬೇಕಾದ್ರೆ ಒಂದು 5,000 ಕಡಿಮೆ ಮಾಡಿಕೊಡ್ತೀವಿ ಸರ್. ಓಕೆ. ಅದರಲ್ಲೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಾ? ಹೌದು ಸರ್. ಬಂದಮೇಲೆ ಸರ್ ಅವರು ಇದು ಗಾಡಿ ಚೆಕ್ ಮಾಡ್ಕೊಳ್ಳಿ, ಗಾಡಿ ಚೆಕ್ ಮಾಡಿ ಗಾಡಿ ಎಲ್ಲ ಓಡಿಸಿ ಕಂಡೀಷನ್ ಎಲ್ಲ ನೋಡಿದ್ಮೇಲೆ ಸರ್ ಬೇಕಾದ್ರೆ ಅವರು ರೇಟ್ ಹೇಳಿ, ಸಮಸ್ಯೆ ಇಲ್ಲ. ಓಕೆ. 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 ಕಾಂಟ್ಯಾಕ್ಟ್ ನಂಬರ್ ಇದೆ ಇಲ್ಲ ಸರ್? ಹೌದು ಸರ್, ಇದೇ ಕಾಂಟ್ಯಾಕ್ಟ್ ನಂಬರ್. ಸರಿ ಸರ್. ಓಕೆ.